ಕಟ್ಟಿರೋ ತಾಳಿ ಅರ್ಶನೇ ಒಣಗಿಲ್ಲ, ಆಗ್ಲೇ ತಾಳಿ ಕಳ್ಕೊಂಡ್ಬಿಟ್ಲು. ತಾಳಿ ನೆಲೆಯಾಗೆ ನಿಂತಿಲ್ಲ. ಇದರಲ್ಲಿ ನಾನು ಹೇಳಿದಕ್ಕೆ ಬೇರೆ ಅರ್ಥ ಇನ್ನೇನಿದೆ? ಇದ್ರಲ್ಲೇ ಅರ್ಥ ಮಾಡ್ಕೋಬೇಕು, ನೀನ್ ಕಟ್ಟಿರೋ ತಾಳಿ ಆ ದೇವ್ರಿಗೂ ಇಷ್ಟ ಇಲ್ಲ ಅಂತ. ಅದಕ್ಕೆ ಎಲ್ಲನೂ ಒಂದೇ ಸಲ ಮುಗಿಸ್ಬಿಟ್ಟ. ಈಡು ಜೋಡು ಸರಿಯಾಗಿದೆ. ಮೈನವ್ರೆ, ತಾಳಿ ಹುಡ್ಕೋದನ್ ಬಿಟ್ಟು ಕೆಲಸ ಮುಂದುವರಿಸಿ ಹೋಗಿ. ಇಲ್ಲ ಧ್ರುವ ಅವರೇ. ಮೈನಾ, ಆಗ್ಲಿಂದ ನಾನು ಧ್ರುವ ಆಗಿ ಮಾತಾಡ್ತಾ ಇದ್ದೆ, ಆದ್ರೆ ಈಗ ಸೀನಿಯರ್ ಸೂಪರ್ವೈಸರ್ ಆಗಿ ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಬೆಳಿಗ್ಗೆಯಿಂದ ತಾಳಿ ಹುಡುಕ್ತಾ ಇರೋದ್ರಿಂದ ಕಂಡವರು ನಮ್ಮ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ. ಅಲ್ಲ ಧ್ರುವ ಅವರೇ, ನನಗೆ ಸ್ವಲ್ಪ ಮೈನವ್ರೆ ಹೋಗಿ ಅಂದೆ, ಹೋಗಿ. ನೀವೇ ನೋಡ್ತಾ ನಿಂತಿದ್ದೀರಾ? ನಿಮಗ್ ಸಪರೇಟ್ ಆಗಿ ಹೇಳ್ಬೇಕಾ? ಸೂಪರ್ವೈಸರ್ ಆಗಿ ಮೈನಾಗ್ ಏನ್ ಹೇಳುದೋ ನಿಮ್ಗೂ ಅದನ್ನೇ ಹೇಳ್ತಾ ಇದ್ದೀನಿ. ಹೋಗಿ ಕೆಲಸ ನೋಡಿ, ಹೋಗಿ. ಹೆಂಡತಿಗೆ ಹೇಳ್ತಿದ್ದ ಹಾಗೆ ಗಂಡನ್ಗೆ ರೋಷ ಉಕ್ಕಿ ಉಕ್ಕಿ ಹರಿದು ಬಿಡ್ತು. ತಾಳಿ ಕಟ್ಟಿದ ಕೆಲವೇ ದಿನಕ್ಕೆ ತಾಳಿ ಕಿತ್ಕೊಂಡು ಹೊರಟೋಯ್ತು. ಹೋಗ್ಲಿ ಹೋಗ್ಲಿ, ಇನ್ನು ಮುಂದೆ ಇನ್ನೂ ಇದೆ. ದೇವ್ರೆ, ಯಾವ ವಿಷಯದಲ್ಲಿ ಸುಳ್ಳು ಹೇಳಿದ್ರು ತಾಳಿ ವಿಷಯದಲ್ಲಿ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಇವತ್ತು ನಾನು ಸುಳ್ಳು ಹೇಳ್ಬಿಟ್ಟಿವ್ನಿ. ನನ್ನ ಉದ್ದೇಶ ಇಷ್ಟೆ, ನನ್ನ ತಂಗಿ ಮೈನಾ ಧ್ರುವ ಅವ್ರ ಮನೇಲಿ ಇಬ್ರು ಸುಖವಾಗಿ ಜೀವನ ಮಾಡ್ಲಿ ಅಂತ ಅಷ್ಟೆ. ಅದ್ ಬಿಟ್ರೆ ಇನ್ನೇನೂ ಇಲ್ಲ. ಅಪ್ಪ ದೇವ್ರೆ, ಇದ್ರಿಂದ ಅವರಿಬ್ರಿಗೂ ಯಾವುದೇ ರೀತಿ ತೊಂದರೆ ಬರ್ದೇ ಇರೋ ಹಾಗೆ ನೀನೇ ಕಾಪಾಡ್ಬೇಕಪ್ಪ. ಖುಷಿ, ತಾಳಿ. ಮೈನನ್ ಬಟ್ಟೆ ತೊಳಿಬೇಕಾದ್ರೆ ಆ ಬಟ್ಟೆ ಒಳಗೆ ಈ ತಾಳಿ ಸಿಕ್ತು. ಏನ್ ಹೇಳ್ತಿದ್ದೀರ ಅಕ್ಕ? ಹ್ಞೂ ಖುಷಿ, ಅಲ್ಲ ಕತ್ತಲ್ಲಿರೋ ತಾಳಿನೇ ಬಿದ್ದೋಗೈತೆ. ಅವಳು ಗೊತ್ತಾಗ್ದೆ ಹಂಗೆ ಕೆಲ್ಸಕ್ಕೆ ಹೋಗೋಳಲ್ಲ, ಅಷ್ಟು ಅವಳು ಗೊತ್ತಾಗದ್ ಬೇಡ್ವಾ? ನೀನ್ ಅವಳಿಗೆ ಫೋನ್ ಮಾಡು, ತಾಳಿ ಇಲ್ಲ ಐತೆ ಅಂತ ಅವಳಿಗೆ ಹೇಳು. ಅಲ್ಲ ಅಕ್ಕ, ಟೈಮ್ 10:30 ಆಯ್ತು. ಎಲ್ರೂ ಫೋನ್ನ ಲಾಕರಲ್ಲಿ ಇಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ. ತಾಳಿ ಕಾಣಿಸ್ತಾ ಇಲ್ಲ ಅಂದ್ರೆ ಮೈನಾ ಗಾಬರಿ ಮಾಡ್ಕೊಂಡಿರ್ತಾಳೆ. ಈಗ ಏನ್ ಮಾಡೋದು ಖುಷಿ? ಅಲ್ಲಿರೋ ಸ್ಟಾಫ್ ಯಾರಿಗೂ ಕಾಲ್ ಮಾಡಕ್ಕಾಗಲ್ಲ. ಹಾ, ಪುಷ್ಪಕ್ ಸರ್ ಕಾಲ್ ಮಾಡ್ಬೋದು. ಫೋನ್ ಮಾಡು. ಹೇಳು ಖುಷಿ. ಹಲೋ ಪುಷ್ಪಕ್ ಸರ್, ಅದು ಮೈನಾ ಹಾಸ್ಟೆಲ್ನಲ್ಲಿ ತಾಳಿ ಮಿಸ್ ಮಾಡ್ಕೊಂಡು ಹೋಗಿದ್ದಾಳೆ. ಏನು? ತಾಳಿ ಮಿಸ್ ಮಾಡ್ಕೊಂಡಿದ್ದಾಳೆ? ತಾಳಿನ ಬಿಟ್ಟು ಬರೋಷ್ಟು ಮುಂದುವರೆದ್ಬಿಟ್ಲ ಅವಳು? ಅಯ್ಯಯ್ಯೋ ಸರ್, ಆತರ ಎಲ್ಲ ಏನೂ ಇಲ್ಲ. ಮೈನಾ ಸ್ನಾನಕ್ಕೆ ಹೋದಾಗ ತಾಳಿ ಅಲ್ಲೇ ಮರ್ತು ಬಂದ್ಬಿಟ್ಟವಳೆ. ಅವಳು ಹಂಗೆ ಕೆಲ್ಸಕ್ಕೆ ಹೋಗ್ಬಿಟ್ಟವಳೆ. ಸರ್, ಈ ವಿಷಯ ಒಂಚೂರು ಅವಳಿಗೆ ಹೇಳ್ತೀರಾ? ಅವಳು ತುಂಬಾ ಗಾಬರಿ ಮಾಡ್ಕೊಂಡು ಅಳ್ತಿರ್ತಾಳೆ ಸರ್. ಅದಕ್ಕೆ ದಯವಿಟ್ಟು ಅವಳಿಗೆ ವಿಷಯನ ತಿಳಿಸಿ. ಇಲ್ಲ ರಾಧಾ, ಈ ವಿಷಯ ಸದ್ಯಕ್ಕೆ ಮೈನಂಗೆ ಹೇಳೋದು ಬೇಡ. ಏನ್ ಹೇಳ್ತಿದ್ದೀರಾ ಸರ್? ತಾಳಿ ಅನ್ನೋದು ಹೆಣ್ಣಿಗೆ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಿಲ್ವಾ? ಅಲ್ಲ ಸರ್, ಅಂತ ತಾಳಿನೇ ಕಳ್ದೋಗೈತೆ ಸರ್. ನೀವ್ ಈ ವಿಷಯನ ಅವಳು ತಾವ್ ಹೇಳದ್ ಬೇಡ ಅಂತ ಹೇಳ್ತಿದ್ದೀರಲ್ಲ.